ನಾವು ಒಂದು 3 ತಿಂಗಳಾಗಿತ್ತು ಧರ್ಮಸ್ಥಳಕ್ಕೆ ಹೋಗಿ ಬಂದು. ಮತ್ತು ಅಯ್ಯಪ್ಪ ನಮಗೆ ಮತ್ತೆ ಆಶೀರ್ವಾದ ಕೊಡ್ತಾ ಇದ್ದಾನೆ, ದರ್ಶನ ಕೊಡ್ತಾ ಇದ್ದಾನೆ. ತುಂಬ ತುಂಬ ಸಂತೋಷ ಆಗ್ತಾಯಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೊರಡ್ತಾ ಇದ್ದೀವಿ. ನಾವು ಇಲ್ಲಿ ರಾತ್ರಿ ಒಂದು 9 ಗಂಟೆ ಬಸ್ ಹತ್ತಿದ್ವಿ. ಬಸ್ ಇಲ್ಲಿ ಬಂದು ರಿಪೇರಿ ಆಗೋಯ್ತು ನೆಲಮಂಗಲದ ಹತ್ರ. 1 ಅವರ್ ಇಲ್ಲಿ ವೇಸ್ಟ್ ಆಗೋಯ್ತು. 11 ಗಂಟೆ ಆಗೋಯ್ತು. ಇಲ್ಲಿ ಮತ್ತೆ ಒಂದು ಬಸ್ ಅರೇಂಜ್ ಮಾಡಿ ನಮ್ಮನ್ನು ಬೆಳಗ್ಗೆ 7 ಗಂಟೆಗೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಬಂದುಬಿಟ್ರು. ತುಂಬ ಅಂದರೆ ತುಂಬ ಮಳೆ. ಆದರೂ ಈ ಥರ ಪುಣ್ಯ ಸ್ಥಳದಲ್ಲಿ, ನಮ್ಮ ಧರ್ಮಸ್ಥಳದಲ್ಲಿ ಕಾಲಿಟ್ಟಿದ ತಕ್ಷಣ ಮೈಯೆಲ್ಲ ರೋಮಾಂಚನ, ಒಂಥರ ಸಂತೋಷ, ಖುಷಿ ವಿಷಯ. ಆ ಮಳೆಯಲ್ಲಿ ನಾವು ಹೊಳೆಯಲ್ಲಿ ತುಂಬ ರಭಸವಾಗಿ ಹರಿತಾ ಇದೆ ನೀರು ಅಂದಿದ್ದಕ್ಕೆ ನಾವಿಲ್ಲೇ ಫ್ರೆಶ್ ಅಪ್ ಆಗಿ ಬಂದ್ವಿ. ನೋಡಿ, ಜನ ಅಂದರೆ ತುಂಬ ಜನ ಕಮ್ಮಿ. ನಮ್ಮನ್ನೆಲ್ಲೂ ಕೂಡಾಕಲಿಲ್ಲ, ಏನಿಲ್ಲ. 10 ನಿಮಿಷಕ್ಕೆ ಒಂದೇ ಒಂದು ಲೈನೇ ಬಿಟ್ಟಿದ್ದು. ಒಂದೇ ಲೈನಲ್ಲಿ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ವಿ. ಒಂದು ಖುಷಿ ಸಂತೋಷದ ವಿಷಯ ಅಂದರೆ ಅಣ್ಣನ ಕರ್ಕೊಂಡು ಬಂದಿದ್ವಿ ಈ ಸರಿ ಜೊತೆಯಲ್ಲಿ. ಅಣ್ಣ ತುಂಬ ಕಮ್ಮಿ ಹೊರಗಡೆ ಪ್ರಪಂಚ ನೋಡೇ ಇಲ್ಲ. ಕರ್ಕೊಂಡು ಬಂದಿದ್ದ ತಕ್ಕಂಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಯಾಕಂದರೆ ಒಂದು 5 ನಿಮಿಷ ದೇವ್ರ ಮುಂದೆನೇ ನಿಂತ್ಕೊಂಡ್ಬಿಟ್ವಿ. ಜನ ಇಲ್ದಿದ್ದಕ್ಕೆ ಅವರು ಏನು ತುಂಬ ಫೋರ್ಸ್ ಮಾಡ್ತಾ ಇರಲಿಲ್ಲ ಹೋಗಿ ಅಂತ. ಹಾಗಾಗಿ ದರ್ಶನನೂ ತುಂಬ ಚೆನ್ನಾಗಾಯಿತು. ನಾನು, ನನ್ನ ಮಗ, ನಮ್ಮ ಅಣ್ಣ 3 ಜನ ಬಂದ್ವಿ. ಅಣ್ಣನಿಗಂತೂ ತುಂಬ ಸಂತೋಷ ಆಯಿತು. ಯಾವಾಗೋ ಒಂದು 30 ವರ್ಷಕ್ಕೆ ಮುಂಚೆ ಬಂದಿದ್ದು ನಾನು. ಅವಾಗೆಲ್ಲ ಏನೂ ಇಲ್ಲ, 100 ರೂಪಾಯಿ ಚಾರ್ಜ್ ಕೊಟ್ಟು ಬಂದಿದ್ದೆ ಅಂತೂ. ನನಗಂತೂ ಕಣ್ಣಲ್ಲಿ ನೀರು ಬಂತು. ಮತ್ತು ಹಾಗೆ ನಾವು ಕುಕ್ಕೆಗೆ ಹೋಗೋಣ, ಒಂದು 9 ಗಂಟೆಗೆಲ್ಲ ದರ್ಶನ ಆಗೋಯಿತು ನಮಗೆ. ದರ್ಶನ 8 ಗಂಟೆಗೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಕ್ಕೆ ಕರೆಕ್ಟಾಗಿ 9:10ಕ್ಕೆ ಈ ಹೊರಗಡೆ ಬಂದು. ಸರಿ, ಹಾಗೆ ಕುಕ್ಕೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ವಿ, ಹೊರಟ್ವಿ. ಅಲ್ಲಿ ಏನಂದರೆ ಜೀಪ್ ಅವರು ಕರೀತಾ ಇದ್ರು, ಸೌತಡ್ಕ ಗಣಪತಿ ತೋರಿಸ್ಕೊಂಡು ಕುಕ್ಕೆಯಲ್ಲಿ ಡ್ರಾಪ್ ಮಾಡ್ತೀವಿ ಅಂತ. ಸರಿ, ಸೌತಡ್ಕ ಗಣಪತಿಗೆ ಬಂದ್ವಿ. ಎಲ್ಲ ಕಡೆ ಫುಲ್ಲು ಮಳೆ ಇರೋದ್ರಿಂದ ಎಲ್ಲೂ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಇಲ್ಲಿ ಓಪನ್ ಪ್ಲೇಸು, ಎಷ್ಟೊತ್ತು ಬೇಕಾದರೂ ದರ್ಶನ ಮಾಡ್ಕೊಳ್ಬೋದು, ಎಷ್ಟೊತ್ತು ಬೇಕಾದರೂ ಕೂತಿರ್ಬೋದು. ಅದಕ್ಕೆ ಮಳೆ ಇರೋದ್ರಿಂದ ನಮಗೆಲ್ಲೂ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ದರ್ಶನ ಮಾತ್ರ ಆನಂದವಾಗಿ ಚೆನ್ನಾಗಿ ಮಾಡಿಕೊಂಡು ಹೊರಗಡೆ ಬಂದು. ಹಾಯ್, ನಮಸ್ತೆ. ಯಾರಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾನು ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗಿಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ತುಂಬ ಆನಂದವಾಗಿ ಸಂತೋಷವಾಗಿ ದರ್ಶನ ಆಯಿತು. ಅಣ್ಣ ಬಂದಿರೋದಕ್ಕೆ ನನಗೆ ಸಂತೋಷ. ಯಾಕಂದರೆ ಜನ ಬೇರೆ ಇಲ್ಲ. ಯಾವತ್ತೋ ಎಷ್ಟೋ ವರ್ಷಗಳ ನಂತರ ಬಂದಿದ್ದಾರೆ ಅಲ್ವಾ. ಒಂದು ದರ್ಶನ ಚೆನ್ನಾಗಾದರೆ ಒಂಥರ ಖುಷಿ. ಮತ್ತು ಇಲ್ಲಿ ಹಾಗೆ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ತಗೊಂಡು, ಇಲ್ಲಂತೂ ಈ ಅವಲಕ್ಕಿ ಪ್ರಸಾದ ಎಷ್ಟು ಟೇಸ್ಟು, ಏನೋ ರುಚಿಯಾಗಿರುತ್ತೆ. ತಗೊಂಡು ಮತ್ತೆ ಹೊರಟು ಜೀಪ್ ಅವರು ಇಲ್ಲಿ ಡ್ರಾಪ್ ಮಾಡಿಬಿಟ್ರು ನಮಗೆ ಕುಕ್ಕೆಯಲ್ಲಿ. ಎಲ್ಲ ಕಡೆ ಮಳೆ ಆಗ ಇರೋದ್ರಿಂದ ಜನ ಕಮ್ಮಿ. ಕುಕ್ಕೆಯಲ್ಲಿ ಮಾತ್ರ ನಾವು 12 ಗಂಟೆ ಕರೆಕ್ಟಾಗಿ ಬಂದ್ವಿ. 12 ಗಂಟೆಗೆ ನೈವೇದ್ಯ ಮಾಡ್ತಾ ಇದ್ದಾರಂತ 12 ಗಂಟೆಯಿಂದ ಲೈನ್ ಸ್ಟಾಪ್ ಮಾಡಿದರು. 12:30 ಕರೆಕ್ಟಾಗಿ ಬಿಟ್ಟರು. 12:30ಗೆ ಬಿಟ್ಟಿದ್ದಕ್ಕೆ ನಮ್ಗೆ 1 ಗಂಟೆಗೆ ದರ್ಶನ ಆಯ್ತು. ಅರ್ಧ ಗಂಟೆಗೆಲ್ಲ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಊಟ ಮಾಡಿಕೊಂಡು ನಾವು ಹೊರಡ್ತಾ ಇದ್ದೀವಿ. ಇನ್ನು 2 ಗಂಟೆನೇ ಆಗಿರೋದು. ಇನ್ನು 1:45 ಇಲ್ಲೇ ಇದ್ದೀವಿ. ಮಳೆ ಎಲ್ಲಿ ಇರೋಣ, ಹಾಗಾಗಿ ಹೊರಟು ಬಿಡೋಣ ಅಂತ ನಾವು 1:45ಗೆಲ್ಲ ಬಸ್ ಸ್ಟಾಪ್ ಹತ್ರ 2 ಗಂಟೆಗೆ 10 ನಿಮಿಷ ಇತ್ತು ಬಂದಿದ್ದಕ್ಕೆ. 2 ಗಂಟೆ ಬಸ್ ಹತ್ತಿ ಕೂತ್ಕೊಂಡು ನಾವು ಕೂತ್ಕೊಂಡಿದ್ದಕ್ಕೆ 10:30ಗೆಲ್ಲ ಮನೆಗೆ ಬಂದ್ಬಿಟ್ಟು. ಒಂದು ದಿನ ಪ್ರವಾಸ, ಒಂಥರ ಸಂತೋಷ, ತೃಪ್ತಿ, ನೆಮ್ಮದಿಯಿಂದ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಧನ್ಯವಾದಗಳು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ.